ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಟಿಎಂ ಶಹೀದ್ ತೆಕ್ಕಿಲ್ ವಿರುದ್ಧ ಅವರ ಪತ್ನಿ ಶಮಾ ಶಹೀದ್ ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಮದುವೆಯ ವೇಳೆ ತಮ್ಮ ತಂದೆ ನೀಡಿದ್ದ 110 ಪವನ್ ಚಿನ್ನ ಹಾಗೂ ತಮ್ಮ ಹೆಸರಿನಲ್ಲಿದ್ದ ಆಸ್ತಿಯನ್ನ ಪತಿ ಕಬಳಿಸಿದ್ದು ತಮಗೂ ಮತ್ತು ಮಕ್ಕಳಿಗೂ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. 25 ವರ್ಷಗಳ ಹಿಂದೆ ಶಹೀದ್ ಅವರ ಜೊತೆ ತನ್ನ ವಿವಾಹವಾಗಿದ್ದು ಕಳೆದ 9 ವರ್ಷಗಳಿಂದ ತಾವು ಕಾಸರಗೋಡ್ನಲ್ಲಿರುವ ತಾಯಿಯ ಮನೆಯಲ್ಲಿ ವಾಸಿಸ್ತಾ ಇದ್ದಾನೆ. ದಾಂಪತ್ಯ ಕಲಹದ ಹಿನ್ನೆಲೆ ವಿಚ್ಛೇದನ ಪ್ರಕ್ರಿಯೆ ನಡೀತಾ ಇದ್ದು ಕಾಸರಗೋಡ್ ನ್ಯಾಯಾಲಯದಲ್ಲೂ ಪ್ರಕರಣ ವಿಚಾರಣೆಯಲ್ಲಿದೆ ಎಂದು ತಿಳಿಸಿದ್ರು. ಅರಂತೋಡಿನಲ್ಲಿರುವ ತಮ್ಮ ಹೆಸರಿನ ಆಸ್ತಿ, ತೆಕ್ಕಿಲ್ ಗ್ಯಾಸ್ ಏಜೆನ್ಸಿ ಹಾಗೂ ಕಟ್ಟಡದ ಬಾಡಿಗೆ ಆದಾಯದಿಂದ ತಮಗೆ ಸಿಗಬೇಕಾದ ಹಣವನ್ನ ನೀಡಿಲ್ಲ ಎಂದು ಆರೋಪಿಸಿದ ಶಮಾ ಶಹೀದ್, ರಾಜಕೀಯ ಮುಖಂಡರ ಮಧ್ಯಸ್ಥಿಕೆಯಲ್ಲಿ 75 ಲಕ್ಷ ರೂಪಾಯಿ ನೀಡುವುದಾಗಿ ಒಪ್ಪಿಕೊಂಡಿದ್ರು ಕೇವಲ 25 ಲಕ್ಷ ರೂಪಾಯಿ ಮಾತ್ರ ನೀಡಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಇದೀಗ ಚಿನ್ನದ ಮೌಲ್ಯ 1 ಕೋಟಿ ರೂಪಾಯಿಗೂ ಹೆಚ್ಚಾಗಿದ್ದು ಉಳಿದ ಹಣ ಹಾಗೂ ಚಿನ್ನವನ್ನ ನೀಡಲು ನಿರಾಕರಿಸ್ತಾ ಇದ್ದಾರೆ ಎಂದು ಆರೋಪಿಸಿದ ಅವರು, ಈ ಬಗ್ಗೆ ಪ್ರಶ್ನಿಸಿದಾಗ ನೀನು ಸಿಎಂ ಬಳಿ ಹೋದ್ರು ಪಿಎಂ ಬಳಿ ಹೋದ್ರು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ, ಏನು ಬೇಕಾದ್ರೂ ಮಾಡು, ನಾನು ಹೆದರುವುದಿಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ತಮ್ಮ ಮಕ್ಕಳ ಶಿಕ್ಷಣ ಹಾಗೂ ಜೀವನ ನಿರ್ವಹಣೆ ಸಂಕಷ್ಟದಲ್ಲಿದ್ದು ತಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಶಮಾ ಶಹೀದ್ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಆರೋಪಗಳಿಗೆ ಟಿಎಂ ಶಹೀದ್ ತೆಕ್ಕಿಲ್ ಯಾವ ರೀತಿಯ ಸ್ಪಷ್ಟನೆ ನೀಡಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ.